ಕನಕಾವಲೋಕನ ಕನಕದಾಸರ ಜೀವನ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ಯೂಟ್ಯೂಬ್ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 12ನೇ ಶತಮಾನದ ವಚನ ಸಾಹಿತ್ಯ ಹಾಗೂ 16ನೇ ಶತಮಾನದ ಹರಿದಾಸರ ಸಾಹಿತ್ಯಗಳಿಗೆ ಹೆಚ್ಚಿನ ಮಹತ್ವವಿದೆ. ವಚನ ಸಾಹಿತ್ಯವು ಪ್ರಾಚೀನ ಕನ್ನಡ ಸಾಹಿತ್ಯಕ್ಕಿಂತ ವಿಭಿನ್ನವಾಗಿದ್ದು, ಸಾಂಪ್ರದಾಯಿಕ ಕಥನ ಶೈಲಿಗೆ ಹೊರತಾದ ರೀತಿಯಲ್ಲಿ ಸೃಷ್ಟಿ ಪಡೆಯಿತು. ದೈನಂದಿನ ಆಗು ಹೋಗುಗಳನ್ನು ಲಕ್ಷ್ಯದಲ್ಲಿರಿಸಿಕೊಂಡು ಆ ಕಾಲದ ಸಾಮಾಜಿಕ ಮತ್ತು ಧಾರ್ಮಿಕ ಸಮಸ್ಯೆಗಳನ್ನು ಪರಿಹರಿಸಲು ವಚನಕಾರರು ಪ್ರಯತ್ನಿಸಿದರು. ಅಲ್ಲದೆ ಆ ಸಾಹಿತ್ಯ ರಚನೆಯಲ್ಲಿ ಸಮಾಜದ ಬೇರೆ ಬೇರೆ ಜಾತಿಗಳ ಜನರು ನಿರ್ದಿಷ್ಟ ಉದ್ದೇಶಗಳ ಅಡಿಯಲ್ಲಿ ಒಂದೆಡೆ ಸೇರಿ ಸಂಘಟನಾತ್ಮಕವಾಗಿ ಕೆಲಸ ಮಾಡಿದುದು ಒಂದು ವಿಶೇಷವಾಗಿದೆ. ಇಂತಹದೇ ಸಮಾಜಮುಖಿ ಧೋರಣೆಗಳನ್ನು ಹರಿದಾಸ ಸಾಹಿತ್ಯ ಇರಿಸಿಕೊಂಡಿತಾದರೂ ವಚನಕಾರರಂಥ ವಿಶಾಲ ಸಾಮಾಜಿಕ ತಳಹದಿ ಅಲ್ಲಿರಲಿಲ್ಲ. ವ್ಯಾಸರಾಯರಿಂದ ಮೊದಲುಗೊಂಡು ಆ ಕಾಲದಲ್ಲಿದ್ದ ಬಹುಪಾಲು ಹರಿದಾಸರು ಬ್ರಾಹ್ಮಣ ಜಾತಿಗೆ ಸೇರಿದವರಾಗಿದ್ದರು. ಆಶ್ಚರ್ಯಕರವೆಂಬಂತೆ ಕನಕದಾಸರೊಬ್ಬರೇ ಹಿಂದುಳಿದ ಜಾತಿಗೆ ಸೇರಿದವರಾಗಿದ್ದರು. ಕನಕದಾಸರು ಹಿಂದುಳಿದ ಜಾತಿಯಿಂದ ಬಂದವರಾಗಿದ್ದರೂ ಅವರ ಸಾಹಿತ್ಯ ಕೃಷಿ ಮಾತ್ರ ಉನ್ನತ ಮಟ್ಟದ್ದಾಗಿದೆ. ಕೀರ್ತನೆಗಳಿಂದ ಹಿಡಿದು ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧನ ಚರಿತ್ರೆ ಮತ್ತು ಹರಿಭಕ್ತಿ ಸಾರ ಎಂಬ ಸ್ವತಂತ್ರ ಕಾವ್ಯಗಳನ್ನು ರಚಿಸಿ ಕನಕದಾಸರು ಶ್ರೇಷ್ಠ ಕವಿಯೂ ಆಗಿದ್ದರು. ಇವರ ಕೃತಿಗಳಲ್ಲಿ ಸಮಕಾಲೀನ ಜೀವನದ ಸಾಮಾಜಿಕ ಮತ್ತು ರಾಜಕೀಯ ಸ್ಥಿತ್ಯಂತರಗಳು ಅಡಕವಾಗಿರುವುದು ಒಂದು ವಿಶೇಷವಾಗಿದೆ. ಇಂತಹ ಮಹತ್ವದ ಕವಿಯ ಜೀವನದ ಬಗೆಗೆ ಹೆಚ್ಚಿನ ಮಾಹಿತಿಗಳು ಲಭ್ಯವಾಗದಿರುವುದು ಒಂದು ಕೊರತೆಯಾಗಿದೆ. ಆದರೆ ಕನಕದಾಸರ ಜೀವನವೆಲ್ಲ ಐತಿಹ್ಯ ಮತ್ತು ದಂತಕಥೆಗಳಿಂದ ತುಂಬಿರುವುದು ಅವರ ಜನಪ್ರಿಯತೆಗೆ ಪರೋಕ್ಷವಾದ ನಿದರ್ಶನವೆನ್ನಬಹುದು. ಕನಕದಾಸರ ಜೀವನದ ಮೇಲೆ ಬೆಳಕು ಚೆಲ್ಲುವ ಮಾಹಿತಿಗಳನ್ನು ಎರಡು ಬಗೆಯಾಗಿ ನಾವು ವಿಂಗಡಿಸಿಕೊಳ್ಳಬಹುದು. ಒಂದನೆಯದಾಗಿ ಲಿಖಿತ ದಾಖಲೆಗಳು, ಎರಡನೆಯದಾಗಿ ಅಲಿಖಿತ ದಾಖಲೆಗಳು. ಲಿಖಿತ ದಾಖಲೆಗಳಲ್ಲಿ ಕನಕದಾಸರೇ ರಚಿಸಿರುವ ಕೀರ್ತನೆಗಳು ಹಾಗೂ ಮುಂಡಿಗೆಗಳು ಮತ್ತು ಅವರ ಕಾವ್ಯಗಳನ್ನು ಮುಖ್ಯ ದಾಖಲೆಗಳನ್ನಾಗಿ ಇಟ್ಟುಕೊಳ್ಳಬಹುದು. ಅಲ್ಲದೆ ಸಮಕಾಲೀನ ಹರಿದಾಸರಲ್ಲಿ ಪುರಂದರದಾಸರು ಸಹ ಅವರ ಬಗ್ಗೆ ಒಂದು ಕೀರ್ತನೆ ರಚಿಸಿರುವುದರಿಂದ ಅದನ್ನೂ ಸಹ ನಾವು ದಾಖಲೆಯಾಗಿ ಇಟ್ಟುಕೊಳ್ಳಬಹುದು. ಇನ್ನು ಅಲಿಖಿತ ಸಾಹಿತ್ಯದಲ್ಲಿ ಅಂದರೆ ಮೌಖಿಕ ಸಾಹಿತ್ಯವನ್ನು ಪರಿಗಣನೆಗೆ ತೆಗೆದುಕೊಂಡರೆ ನಮ್ಮ ಪರಂಪರಾಗತ ದಾಖಲೆಗಳಾದಂತಹ ಜನಪದ ಕಥೆ ಮತ್ತು ಐತಿಹ್ಯಗಳಲ್ಲಿ ಕನಕದಾಸರ ವಿದ್ವತ್ತು ಮತ್ತು ಜಾಣ್ಮೆಗಳನ್ನು ಕೊಂಡಾಡಿರುವುದು ಗಮನಾರ್ಹವಾದ ಅಂಶವಾಗಿದೆ. ಇವುಗಳ ವಿಚಾರವನ್ನು ಎರಡನೆಯ ಭಾಗದಲ್ಲಿ ಕೇಳೋಣ. ನಮಸ್ಕಾರಗಳು.